ಬೊಂಬಾಟ್ ಭೋಜನದ ಮನೆ ಊಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮನೆ ಊಟ ಮಾಡೋಕ್ಕೆ ನಾನಿವತ್ತು ಅಮೆರಿಕಾಗೆ ಬಂದಿದ್ದೀನಿ. ಅಮೆರಿಕಾದಲ್ಲಿ ನಾವಿಕಾ ಅನ್ನುವ ಒಂದು ಸಮ್ಮೇಳನದಲ್ಲಿ ಒಂದು ಕುಕಿಂಗ್ ಕಾಂಟೆಸ್ಟ್ ಆರ್ಗನೈಸ್ ಮಾಡಿದ್ದೀವಿ. ಬೊಂಬಾಟ್ ಭೋಜನ ನಾವಿಕಾ ಶೆಫ್ ಅಂತ ಹೇಳಿ ಒಂದು ಕುಕಿಂಗ್ ಕಾಂಟೆಸ್ಟು. ಇದು ಫೈರ್ಲೆಸ್ ಕುಕಿಂಗು. 14 ಜನ ಟೀಮ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಂದು ಟೀಮ್ಗೆ 2 ಸದಸ್ಯರು. 15 ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಟೇಬಲ್ ಮೇಲೆ ಅರೇಂಜ್ ಮಾಡ್ತೀವಿ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ತಗೊಳ್ಳುವಂಥ ಅವಕಾಶ ಇದೆ. ಐಟಮ್ಸ್ ಕೊಟ್ಟ ಮೇಲೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ತಗೊಳ್ಬೇಕು. ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ತಗೊಂಡ್ಮೇಲೆ 10 ನಿಮಿಷ ಕಾಲಾವಕಾಶ ಕೊಡ್ತೀವಿ. 10 ನಿಮಿಷದಲ್ಲಿ ನೀವೇನು ಅಡುಗೆ ಮಾಡಬೇಕು ಅನ್ನೋದನ್ನ ನೀವಿಬ್ಬರು ಡಿಸ್ಕಸ್ ಮಾಡ್ಕೋಬೇಕು. ಟೀಮ್ ಮೆಂಬರ್ಸ್ ಡಿಸ್ಕಸ್ ಮಾಡಬೇಕು. ಡಿಶ್ನ ರೆಡಿ ಮಾಡೋಕ್ಕೆ 20 ನಿಮಿಷ ಕಾಲಾವಕಾಶ ಕೊಡ್ತೀವಿ. ಸಿನ್ಸ್ ದೇರ್ ಇಸ್ ನೋ ಫೈರ್, ಓಕೆ, 20 ನಿಮಿಷದಲ್ಲಿ ಕಂಫರ್ಟಬಲ್ ಆಗಿ ನೀವೇನು ಅಂದ್ಕೊಂಡಿರೋ ಅದನ್ನ ಮಾಡ್ಬೋದು. ಓಕೆ, ಕಂಫರ್ಟಬಲ್ ಆಗಿ ಅದನ್ನು ಮಾಡ್ಬೋದು, ಅದನ್ನು ಮಾಡಬೇಕು. ಅದಾದ್ಮೇಲೆ ನಿಮಗೆ 10 ನಿಮಿಷ ಕಾಲಾವಕಾಶ ಕೊಡ್ತೀವಿ. ಅದನ್ನ ಗಾರ್ನಿಶ್ ಮಾಡಿ ಪ್ಲೇಟಿಂಗ್ ಮಾಡಿ ರೆಡಿ ಮಾಡೋಕ್ಕೆ. ಎಷ್ಟು ಕ್ರಿಯೇಟಿವ್ ಆಗಿ ನೀವು ಅಡುಗೆ ಮಾಡಿದಿರೋ ಅನ್ನೋದಕ್ಕೆ 2ನೇ ಮಾರ್ಕು. ಯಾಕೆಂದ್ರೆ ನಾವು ಕೊಡುವ ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ನೀವು ಬಳಸಲೇಬೇಕಾದಂಥ ಸಂದರ್ಭ ಬಂದಾಗ ನೀವು ಎಷ್ಟು ಕ್ರಿಯೇಟಿವ್ ಆಗಿ ಅದನ್ನು ಯೂಸ್ ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ 10 ಮಾರ್ಕು. ಆಮೇಲೆ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ ಅದಕ್ಕೆ 10 ಮಾರ್ಕು. ಕೆಲವರು ತುಂಬಾ ಚೆನ್ನಾಗಿ ಅಡುಗೆ ಮಾಡಿರ್ಬೋದು, ಕೆಟ್ಟದಾಗ ಪ್ರೆಸೆಂಟೇಷನ್ ಮಾಡಿದ್ರೆ 8 ಬಿಡತ್ತೆ. ಕೆಲವರು ತುಂಬಾ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿರ್ತಾರೆ, ಬಟ್ ಟೇಸ್ಟ್ ಚೆನ್ನಾಗಿದ್ದಾರೆ, 8 ಬಿಡತ್ತೆ. ಸೊ ಮಾರ್ಕ್ಸ್ ಕೊಡೋದು ಇನ್ ದೀಸ್ 3 ಕ್ಯಾಟಗರೀಸ್. ಕೊಟ್ಟಂತ ಕಾಲಾವಕಾಶ ಮುಗಿದಿದೆ. ಈಗ ಎಲ್ಲರೂ ಅಡುಗೆಗಳನ್ನ ಮಾಡಿದ್ದಾರೆ. ನಾವು ಒಟ್ಟು 20 ಐಟಮ್ಗಳನ್ನ ಕೊಟ್ಟಿದ್ವಿ, ಮತ್ತೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟು. ಅದನ್ನೆಲ್ಲ ಬಳಸಿ ಅದರಲ್ಲಿ 5 ಮಿನಿಮಮ್ ಬಳಸಿ ಅಡುಗೆ ಮಾಡಬೇಕು ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಸೊ ನಿಮಗೆ ಬಂದಂತ ಸೀಕ್ರೆಟ್ ಐಟಮು ಪಾನಿಪೂರಿಯ ಪೂರಿ ಇವರಿಗೆ ಬಂದಿತ್ತು. ಸೊ ಏನ್ ಮಾಡಿದ್ದೀರಾ ಐಟಮ್ ಇವತ್ತು? ಹೆಲ್ತಿ ಸ್ಪ್ರೌಟ್ಸ್ ಪಾರ್ಫೆ. ಓ, ಖಾರ, ವಂಡರ್ಫುಲ್. ಸೇವರಿ. ದಿಸ್ ಇಸ್ ಅ ನೈಸ್ ಇನೋವೇಷನ್. ಏನಂದ್ರೆ ಪೂರಿನ ಬಳಸಿ ಮಾಡಬೇಕು ಅಂದಿರೋದ್ರಿಂದ ಸ್ಪ್ರೌಟ್ಸ್ ಪಾರ್ಫೆ ಏನ್ ಮಾಡಿದ್ದಾರೆ, ಖಾರದ್ ಮಾಡಿದ್ದಾರೆ. ಅದನ್ನ ಪೂರಿ ಒಳಗೆ ಹಾಕಿ ಅದನ್ನ ನಮಗೆ ಟೇಸ್ಟ್ ಮಾಡಕ್ ಕೊಡ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸಿ ಹೌ ಇಟ್ ಇಸ್. ಪ್ರಿಡಾಮಿನೆಂಟ್ ಆಗಿ
ಸ್ಪ್ರೌಟ್ಸ್ ಅಂದ್ರೆ ಹೆಸರು ಕಾಳಿನ ಟೇಸ್ಟ್ ಬಾಯಿ ಸಿಗ್ತದೆ. ಉಪ್ಪು ಖಾರ ಕರೆಕ್ಟಾಗಿ ಹಾಕಿದ್ದಾರೆ. ಎಲ್ಲ ತರಕಾರಿಗಳನ್ನ ಸಣ್ಣದಾಗಿ ಹೆಚ್ಚಿ ಅದನ್ನ ಸಲಾಡ್ ತರ ಬಳಸಿ ಅದನ್ನ ಫಿಲ್ಲಿಂಗ್ ಮಾಡಿದ್ದಾರೆ. ಖಾರವಾಗಿದೆ ಅಲ್ವಾ? ಥ್ಯಾಂಕ್ ಯು. ಸೊ ರಜಿತಾ ಅವರು ಮತ್ತು ಜ್ಯೋತಿ ಪ್ರವೀಣ್ ಅವರು ಆರ್ಲ್ಯಾಂಡೋ ಇಂದ ನಾವಿಕಾಗೆ ಬಂದು ನಮ್ಮ ಇವತ್ತಿನ ನಾವಿಕಾ ಶೆಫ್ ಕಾಂಟೆಸ್ಟ್, ಬೊಂಬಾಟ್ ಭೋಜನ ನಾವಿಕಾ ಶೆಫ್ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಜಡ್ಜ್ಮೆಂಟ್ ವಿಲ್ ಬಿ ರಿಸರ್ವ್ಡ್. ಓಕೆ, ಥ್ಯಾಂಕ್ ಯು. ಟೇಬಲ್ ನಂಬರ್ 2 ಶ್ವೇತಾ ಸುರೇಶ್ ಮತ್ತು ನಿಖಿತಾ ಶಿವಂ. ಇವ್ರಿಗೆ ಬಂದಿದ್ದ ಸೀಕ್ರೆಟ್ ಇಂಗ್ರೀಡಿಯಂಟು ಬ್ರೆಡ್ ನ ಬಳಸಿ ಇವರು ಅಡಿಗೆ ಮಾಡ್ಲೇಬೇಕಾಗಿತ್ತು. ನೀವು ಫಸ್ಟ್ ಏನ್ ಅಡಿಗೆ ಯೋಚನೆ ಮಾಡಿದ್ರಿ? ಫಸ್ಟ್ ಅವಲಕ್ಕಿ ಏನಾದ್ರು ಮಾಡೋಣ ಅಂತ. ಅವಲಕ್ಕಿದು ಸ್ವೀಟ್ಸ್ ಇಲ್ಲ ಅಂದ್ರೆ ಆತರ ಮಾಡೋಣ ಅನ್ಕೊಂಡಿದ್ವಿ. ಬಟ್ ಬ್ರೆಡ್ ಬಂದಾಗ ನಮ್ಗೂ ಕನ್ಫ್ಯೂಷನ್ ಆಯ್ತು, ಏನ್ ಯೂಸ್ ಮಾಡ್ಬೇಕು ಅಂತ. ಅದಕ್ಕೆ ಸ್ಯಾಂಡ್ವಿಚ್ ಎಲ್ಲ ನಾರ್ಮಲ್ ಆಗಿ ಮಾಡ್ತೀರಾ, ಸೊ ಅದನ್ನ ಯೂಸ್ ಮಾಡಿ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಬೇಕು ಅಂತ 10 minutes ಅಲ್ಲಿ ಕ್ವಿಕ್ ಆಗಿ ಪ್ಲಾನ್ ಮಾಡಿ ಮೋದಕ್ ಮಾಡಿದ್ವಿ. ಬ್ರೆಡ್ ಮೋದಕ, ಡ್ರೈ ಫ್ರೂಟ್ ಬ್ರೆಡ್ ಮೋದಕ್. ಅಮೆರಿಕನ್ ಮೋಮೋಸ್ ಇದ್ದಂಗಿದೆ. ಡ್ರೈ ಫ್ರೂಟ್ ಬ್ರೆಡ್ ಮೋದಕ್ ಟೇಸ್ಟ್ ಮಾಡ್ಬೋದಾ? ಸಿಂಪಲ್ ಆಗಿ ಬ್ರೆಡ್ ನ ಮಿಕ್ಸಿಗೆ ಹಾಕ್ಬಿಟ್ಟು ಪೌಡರ್ ಮಾಡ್ಬಿಟ್ಟು ಅದಕ್ಕೆ ಏಲಕ್ಕಿ, ಸಕ್ಕರೆ, ಬಾದಾಮಿ ಎಲ್ಲ ಹಾಕಿ ಮಿಲ್ಕ್ ಮೇಡ್ ಹಾಕಿದ್ದೀರಾ? ಮಿಲ್ಕ್ ಹಾಕಿದ್ದೀರಾ? ಏನಂದ್ರೆ ಬ್ರೆಡ್ ಅಲ್ಲಿ ಮಾಡೋದು ಅಂತ ತಿಂದಿದ ತಕ್ಷಣ ಗೊತ್ತಾಗಲ್ಲ. ರವೆ ಉಂಡೆ ಇದ್ದಂಗಿದೆ ಅಲ್ಲ? ಒಳ್ಳೆ ಪ್ರಯೋಗ. ಆಲ್ ದಿ ಬೆಸ್ಟ್. ಜಜ್ಮೆಂಟ್ ಆಮೇಲೆ ಹೇಳ್ತೀವಿ. ಟೇಬಲ್ ನಂಬರ್ 3 ಬಿಲ್ಪಾ ರಾಜೇಶ್ ಮತ್ತು ರಾಜೇಶ್ ಮುಗುಡ ಆರ್ಲ್ಯಾಂಡೋ ಫ್ಲಾರಿಡಾ ಅಂತ ಬಂದಿದ್ದಾರೆ. ಅವರು ಇವತ್ತು ನಿಮಗೆ ಸಿಕ್ಕಂತ ಸೀಕ್ರೆಟ್ ಇಂಗ್ರೀಡಿಯಂಟು ಬೆಲ್ಲ ಇವರ ಸೀಕ್ರೆಟ್ ಇಂಗ್ರೀಡಿಯಂಟು. ಅದನ್ನ ಬಳಸಿ ಏನ್ ಮಾಡಿದೀರಾ? ಕ್ಯಾಪ್ಸಿಕಮ್ ಸ್ಪ್ರೌಟ್ ಬೋಟ್. ಬೆಲ್ಲ ಏನ್ ಯೂಸ್ ಮಾಡ್ತಾರೆ ಕ್ಯಾಪ್ಸಿಕಮ್ ಜೊತೆ? ನಾನು ಮ್ಯಾರಿನೇಟ್ ಮಾಡಿದ್ದೀನಿ, ಕ್ಯಾಪ್ಸಿಕಮ್ ನ ಮ್ಯಾರಿನೇಟ್ ಮಾಡಿದ್ದೀನಿ. ಬೆಲ್ಲ, ಚಾಟ್ ಮಸಾಲ ಮತ್ತೆ ಖಾರದ ಮೆಣಸಿನಕಾಯಿ ಎಲ್ಲ ಹಾಕಿ, ಮತ್ತೆ ಸಿಟ್ರಸ್ಗೆ ಆರೆಂಜ್ ಯೂಸ್ ಮಾಡಿ ಅದನ್ನ ಮ್ಯಾರಿನೇಟ್ ಮಾಡಿ. ಇದನ್ನ ಟೇಸ್ಟ್ ಮಾಡೋದು, ಹಂಗೆ ಕಚ್ಚೋದ? ಈ ಫಾರಿನ್ ಅಡಿಗೆಗಳದೆಲ್ಲ ಇದೇ ಪ್ರಾಬ್ಲಮ್. ಹೆಂಗ್ ತಿನ್ನೋದು ಅನ್ನೋದೇ ಒಂದು ಸಮಸ್ಯೆ. ಈ ಬರ್ಗರ್ ಅಂತ ಕೊಟ್ಬಿಡ್ತಾರೆ ಊರಿಗೆ ಬಂದ್ರೆ, ಇಷ್ಟು ದಪ್ಪ ಇರುತ್ತೆ, ಬಾಯೇ ತೆಗಿಯೋಕ್ಕಾಗಲ್ಲ. ಅದೇನೋ ಪಿಜ್ಜಾ ಅಂತ ಕೊಡ್ತಾರೆ, ಹಿಂಗ್ ಹೇಳಿದ್ರೆ ಹಿಂಗ್ ಬರ್ತಾನೆ ಇರುತ್ತೆ. ಹಂಗ ಕಚ್ಕೊಂಡ್ ತಿನ್ಬೇಕು. ಲಕ್ಷ್ಮ ನಮ್ಮ ಅನ್ನ ಸಾರ್ ತರ ಕಲ್ಸ್ಕೊಂಡ್ ತಿನ್ನಂಗೆ ಇಲ್ವೇ ಇಲ್ಲ. ಎನಿವೆ ತಿಂತೀವಿ. ಸ್ವೀಟ್ ತಿಂದ್ರೆ ನಿಮ್ಮಮ್ಮ ಬೈತಾರೆ, ಅದಕ್ಕೆ ನಾ ಖಾರ ಮಾಡಿದ್ದೀನಿ. ಚಾಟ್ ಮಸಾಲ ಬಹಳ ಪ್ರಾಮಿನೆಂಟ್ ಆಗಿದೆ. ಇದೇನ್ ಮರಳ? ಶುಗರ್ ಯೂಸ್ ಮಾಡಿ ಮರಳ ತರ, ಬ್ರೌನ್ ಶುಗರ್ ಯೂಸ್ ಮಾಡಿ ಮರಳ. ಕ್ಯಾಪ್ಸಿಕಮ್ ತುಂಬಾ ಚೆನ್ನಾಗಿದೆ ನೋಡಿ. ಭಗವಂತನ ಸೃಷ್ಟಿ ಮುಂದೆ ನಮ್ಮ ಸೃಷ್ಟಿ ಯಾವುದು ಏನೂ ಇಲ್ಲ. ಭಗವಂತ ಒಂದು ಕ್ಯಾಪ್ಸಿಕಮ್ ನ ಎಷ್ಟು ಚೆನ್ನಾಗಿ ಮಾಡಿರ್ತಾನೆ ಅಂದ್ರೆ, ನೋಡಕ್ಕೂ ಚೆನ್ನ, ತಿನ್ನಕ್ಕೂ ಚೆನ್ನ, ಅದ್ರ ಟೆಕ್ಸ್ಚರು ಚೆನ್ನ. ಅದನ್ನು ಬಳಸ್ಕೊಂಡು ಇವ್ರು ಏನ್ ಮಾಡೋದು ಚೆನ್ನಾಗಿರುತ್ತೆ ಅಲ್ವಾ? ನ್ಯಾಚುರಲ್ ಅಲ್ವಾ? ಸೊ ಒಂದು ಕ್ಯಾಪ್ಸಿಕಮ್ ನ ಇಟ್ಕೊಂಡು ಅದನ್ನ ಬೋಟ್ ಶೇಪ್ ಕಟ್ ಮಾಡಿ ಅದ್ರ ಮೇಲೆ ಒಂದು ಫಿಲ್ಲಿಂಗ್ ಇಟ್ಟು ಕರ್ಡ್ ಸಾಸ್ ಮಾಡಿ ಹಾಕಿ ಕೊಟ್ಟಿದ್ದಾರೆ. ಚಾಟ್ ಮಸಾಲ ಎಲ್ಲ ಹಾಕಿದ್ದಾರೆ. ವೆರಿ ನೈಸ್ ಐಟಮ್, ತುಂಬಾ ಚೆನ್ನಾಗಿದೆ. 3 ಪಾರ್ಟಿಸಿಪೆಂಟ್ಸ್ ನ ಜಡ್ಜ್ ಮಾಡಿದೀವಿ ಇವತ್ತು. ಮತ್ತೆ ಬರ್ತೀನಿ, ಇನ್ನ 3 ಪಾರ್ಟಿಸಿಪೆಂಟ್ ನ ಜಡ್ಜ್ ಮಾಡ್ತೀನಿ. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ